ಸರಿ, ಬೇಡ ಅಂದ್ರಲ್ಲ, ಇದರಲ್ಲಿರೋದು ಹಾಕಿ. ನಾನು ಅದೇ ಅಲ್ವಾ ಹೇಳಿದ್ದು. ಸರಿ. ಎರಡು ಗ್ಲಾಸಲ್ಲಿ ತರ್ಬೋದಿತ್ತಲ್ಲ ಅಕ್ಕ. ಗ್ಲಾಸಲ್ಲಿ ಹಾಕಿ ಬೇಡ ಅಂದಿದ್ದಕ್ಕೆ ಮತ್ತೆ ಬೌಲಲ್ಲಿ ಹಾಕ್ತಿದ್ಯಲ್ಲ. ಎಂಜಾಯ್ ಮಾಡಿಲ್ಲ ಅಲ್ವಾ ಸುಮ್ನಾ? ವಿಷಯ ಅದೆಲ್ಲ ಹಸಿನಿ. ಈಗ ನಿಮ್ಮತ್ತೆ ಎಂಜಲ್ ಮಾಡ್ಬೇಕಲ್ವಾ? ಚಿಚ್ಚಿ, ಅವ್ರು ಇದನ್ನೇ ಎಂಜಾಯ್ ಮಾಡ್ತಾರ. ಅಯ್ಯೋ ಅಕ್ಕ, ಹಾಗಂತಲ್ಲ, ಅತ್ತೆ ಹಾಲು ಕುಡಿತಾರಲ್ವಾ ಅಂತ ಹೇಳ್ತಿದ್ದಾರೆ ನಮ್ಮಕ್ಕ. ಕುಡಿಲಿಲ್ಲ ಅಂದ್ರೆ ನಿಮ್ಮ ಮೂಗ್ ಹಿಡಿದು ಇದನ್ನ ಕುಡಿಸ್ತೀನಿ. ಏನು ಆಟ ಅನ್ಕೊಂಡ್ರಾ? ಮನೆಗೆ ದೊಡ್ಡ ದಿಕ್ಕಾಗಿರೋ ಮುತ್ತಿನಂತ ನಮ್ಮತ್ತೆ ಹಸುವಿಂದ ಸಾಯ್ತಾರೆ ಅಂದ್ರೆ ಹೇಗೆ? ಏಯ್, ಸತ್ತು ನಾಳೆ ದೆವ್ವ ಆಗಿ ಅದೇ ಆತ್ಮ ಆಗೋಗಿ ನಮ್ ಮನೆಗ್ ಬಂದಾಗ ಯಾವತ್ತೋ ಒಂದಿನ ನಾವಿಡೋ ಅಂತ ಪಿಂಡದ ಮುದ್ದೆ ಕೂಡ ಗಬಗಬಾ ಅಂತ ತಿಂದು ಹೊರಟೋಗ್ತಾರೆ. ಅಬ್ಬಾ ಸುಮ್ನಿರಕ್ಕ, ನೀನ್ ಹೀಗ್ ಮಾತಾಡಿದ್ರೆ ಅತ್ತೆಗ್ ಬದುಕ್ಬೇಕು ಅಂತಾನೂ ಅನ್ಸಲ್ಲ. ಮಾಮ್ IS ಬಗ್ಗೆ ನೀವ್ಯಾಕೆ ಡಿಸ್ಕಸ್ ಮಾಡ್ತಾ ಇದ್ದೀರಾ? ಹಾಲು ಕೊಡಿ. ಟೇಕ್ ಇಟ್ ಅತ್ತೆ. ನನಗೆ ಈ ಹಾಲು ಬೇಡ. ಆ ಹಾಲೇ ಒಳ್ಳೇದನ್ಸುತ್ತೆ. ಅತ್ತೆ, ಏನಾಯ್ತು ನಿಮ್ಗೆ? ಯಾಕೆ ಹೀಗೆ ಮಾಡ್ತಿದ್ದೀರಾ? ಮಾಮ್, ಅಯ್ಯೋ ಓಕೆ. ಮತ್ತ್ಯಾಕೆ ಮಾಮ್ ಅದು ಬೇಕು ಇದು ಬೇಡ ಅಂತ ಕನ್ಫ್ಯೂಸ್ ಆಗ್ತಿದ್ದೀರಾ? ಯಾವ ಹಾಲು ಕುಡಿದ್ರೂ ನಿಮ್ಗೆ ಎನರ್ಜಿ ಬಂದೇ ಬರುತ್ತೆ, ಸುಮ್ಮನೆ ಕುಡೀರಿ. ನನಗೆ ಹುಷಾರಿಲ್ಲ ಅಂತ ಅನ್ನಿಸ್ತಿದೆ. ಹಾಲು ಕುಡಿಯೋದೇ ಬೇಡ ಅನ್ನಿಸ್ತಿದೆ ವಿಶಾಲ್. ನಿಮಗೆ ಬೇಡ ಅಂದ್ರೆ ಹೇಳಿ ಮಾಮ್. ಬೇಡ ಅಂತ ಹೇಳ್ತಿದ್ದೀನಲ್ಲ. ಆಲ್ ರೈಟ್, ನಾನೇ ಕುಡಿತೀನಿ. ಏಯ್, ಈಗ ಅವನಿಗೆ ಮತ್ತೆ ಏರ್ಬಿಡುತ್ತೆ. ಹಾಗೇನಾದ್ರೂ ಆದ್ರೆ ಎಲ್ರಿಗೂ ಅನುಮಾನ ಬಂದ್ಬಿಡುತ್ತೆ. ವಲ್ಲಭ ನಡಿ. ಎಲ್ಲಿಗೆ ಮಾಮ್? ಹಾಲು ಕುಡ್ದೆ ಅಲ್ವಾ ವಲ್ಲಭ, ಮಲ್ಕೊಳ್ಳೋದಿಕ್ಕೆ. ಸುಸ್ತಾಗಿರೋದು ನಿನಗಲ್ವಾ ಅತ್ಗೆ? ನಿನ್ ಮಗಂಗೇನು ಚೆನ್ನಾಗೇ ಇದಾನಲ್ಲ. ಮಾಮ್ ಕುಡಿಬೇಕಾಗಿದ್ದ ಹಾಲನ್ನ ವಲ್ಲಭ ಕುಡಿದ್ಬಿಟ್ಟ. ಪರವಾಗಿಲ್ಲ ಬಿಡಿ ಯಜಮಾನ್ರೆ, ಇನ್ನೂ ಒಂದು ಬೌಲಲ್ಲಿ ಇದೆಯಲ್ಲ. ಏನ್ ಬೇಕಾಗಿಲ್ಲ. ಏಯ್ ನೀನ್ ಬಾರೋ. ಮಕ್ಳಿಗ್ ಸಾಕಾಗಲ್ಲ ಅಕ್ಕ. ಬೇಕು ಅಂದ್ರೆ ಮತ್ತೆ ತರಿಸ್ಬೋದಲ್ವಾ? ಏನಾಯ್ತು? ವಲ್ಲಭ ವಲ್ಲಭ ಇದ್ದಾಳೋ? ಏನಾಯ್ತ್ರಿ? ಎದ್ದೇಳ್ರಿ. ವಲ್ಲಭ ಏನಾಯ್ತು ವಲ್ಲಭ? ಬ್ರೋ ಏನಾಯ್ತು ನಿಂಗೆ? ಬಾಬಾ, ಅಯ್ಯಯ್ಯೋ, ಮುಖಕ್ಕೆ ನೀರು ಹಾಕ್ರೆ ಯಾರಾದ್ರೂ ಬೇಗ. ಬ್ರೋ ಇದ್ದಾಳೋ? ಹಾಲ್ ಕುಡ್ದ ಬಿದ್ದೋದ್ರಲ್ಲ, ಯಾಕೆ? ಆಗ್ಲೇ ಮಾಮ್, ಈಗ ವಲ್ಲಭ. ಏನ್ ನಡೀತಿದೆ? ದಮಕ ಕಾಲಿನ ಕಿರುಬಲ್ಲಿ ಹೇಳಿದ್ರೆ ಎಚ್ಚರ ಆಗುತ್ತಾ? ಉಪಯೋಗ ಇಲ್ಲ.
1 ಗಂಟೆ ಕಾಯಲೇಬೇಕು. ಕರ್ಕೊಂಡು ಹೋಗಿ ಇವನ್ ಮಂಚದ ಮೇಲೆ ಮಲಗಿಸಿ. ನಮ್ ಟೈಮ್ ಸರಿ ಇಲ್ಲ ಅನ್ಸುತ್ತೆ. ವಿಕ್ರಾಂತ್ ವಿಶಾಲ್ ಅವನ್ನ ರೂಮಲ್ಲಿ ಮಲಗಿಸಿ. ಏ ವಿಕ್ರಾಂತ್ ಎತ್ಕೊಳ್ಳೋ. ಬೇಗ ಹೋಗಿ. ಹಾ ನನ್ ಗಂಡನ ಯಾರಾದ್ರೂ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ತಿದಾರಾ? ಹಾ ಹೇಗ್ ಮಲ್ಕೊಂಡಿದ್ದಾರೆ. ಹಾಲ್ನ ಚೆಲ್ಬಿಡಕ್ಕ, ಯಾರಿಗೂ ಕುಡಿಯಕ್ ಬಿಡ್ಬೇಡ. ಇವಾಗ ಹೇಗಿದ್ದೀರಾ ಅತ್ತೆ ನೀವು? ನನಗೇನಾಗಿದೆ, ಆರಾಮಾಗಿದ್ದೀನಿ. ಮತ್ತೆ ಕಡಿಮೆ ಆಗಿದೆ ಆದ್ರೆ ಮದ ಕಡಿಮೆ ಆಗಿಲ್ಲ ಅನ್ಸುತ್ತೆ. ನೈನಿ, ಏನ್ ಮಾತಾಡ್ತಿದ್ಯಾ? ನೀವು ಮಾಡಿರೋ ಕೆಲಸನೇ ನಿಮ್ಮನ್ನ ಯಾವ ಸ್ಥಾನದಲ್ಲಿ ಇಡಬೇಕೋ ನಿರ್ಧಾರ ಮಾಡುತ್ತೆ. ಚಿಕ್ಕ ಮಕ್ಕಳು ಕುಡಿಯೋ ಹಾಲಲ್ಲಿ ಮತ್ತಿನ ಔಷಧಿ ಬೆರೆಸೋ ಅಂತ ಯೋಚನೆ ಬಂದಿದೆ ಅಂದ್ರೆ ಏಯ್, ನಾನ್ ಬೇರ್ಸದ್ನಾ? ನಾನೇನಾದ್ರೂ ಹೇಳದ್ನಾ? ನಿನ್ಗನ್ಸಿದ ಹಾಗೆ ಆರೋಪ ಮಾಡ್ಬೇಡ. ಯಾರಿಗೋ ಆ ಯೋಚನೆ ಬಂದಿದೆ ಅಂತ ನಿಮ್ಮನ್ ಕೇಳೋ ಅಷ್ಟ್ರಲ್ಲಿ ಗಾಬರಿಯಾಗಿ ಯಾಕೆ ತಡವರ್ಸ್ತಾ ಇದ್ದೀರಾ ಅತ್ತೆ? ನಿನ್ ಬುದ್ಧಿವಂತಿಕೆನಾ ನನ್ನ ಹತ್ರ ತೋರಿಸ್ಬೇಡ ನಯನಿ. ನಿಮ್ಮ ಅಸೂಯೆ ದ್ವೇಷ ಏನಿದ್ರು ಕೇವಲ ನನ್ ಮುಂದೆ ನನ್ ಮೇಲ್ ಮಾತ್ರ ತೋರಿಸಿ ಅಂತಿದ್ದೀನಿ ಅಷ್ಟೇ ಹೊರತು ಇನ್ಯಾರ ಮೇಲಾದ್ರೂ ನಿಮ್ ದೃಷ್ಟಿ ಬಿದ್ರೆ, ಚಿಕ್ಕ ಮಕ್ಕಳಿಗೆ ಏನಾದ್ರೂ ಆದ್ರೆ ನಾನಂತೂ ನಿಮ್ಮನ್ ಸುಮ್ಮನೆ ಬಿಡಲ್ಲ. ಇಲ್ಲಿ ತನಕ ಬಂದು ಮುಸುಕಿನ ಗುದ್ದಾಟ ಯಾಕ್ ನಯನಿ? ನಿಜಾನೇ ಹಾಲಲ್ಲಿ ಮತ್ ಬರೋ ಔಷಧಿನ ಬೆರೆಸಿದ್ದೆ. ಆ ಹಾಲನ್ನ ನಾನ್ ಕುಡಿಬಾರ್ದು ಅನ್ಕೊಂಡ್ರೆ ಅವಸರಕ್ ಬಿದ್ದು ನನ್ ಮಗ ವಲ್ಲಭ ಕುಡಿದ್ಬಿಟ್ಟ. ವಲ್ಲಭಾವ ಬದುಕೆ ಇದ್ದಾರೆ, ಆದ್ರೆ ನೀವಿಂಥ ಕೆಲಸ ಮಾಡಕ್ಕೆ ಯಾಕೆ ಬದುಕಿದ್ದೀರಾ ಅಂತ ಹೇಳ್ತೀರಾ? ಅದೇನ್ ಪ್ರಾಣ ತೆಗೆಯೋ ಔಷಧಿ ಅಲ್ವಲ್ಲ. ನೀನಷ್ಟೊಂದು ಸೀರಿಯಸ್ ಆಗೋ ಅವಶ್ಯಕತೆನೇ ಇಲ್ಲ. ನೀವಷ್ಟು ಕೇವಲವಾಗಿ ತಗೋಬಾರ್ದು. ನೀನ್ ನನ್ ಕೆಲ್ಸದಲ್ಲಿ ಮೂಗ್ ತೋರ್ಸಕ್ ಬರ್ಬೇಡ ನಯನಿ, ಅರ್ಥ ಆಯ್ತಾ? ಏಯ್, ಏನ್ ಮಾಡ್ತಿದ್ಯಾ? ಜೋರಾಗಿ ಹೇಳಿದ್ರೆ ಮುಗ್ಗರ್ಸ್ ಬೀಳೋ ಅಂತ ವಿಷಯ ಗೊತ್ತಿರದೆ ಮೈ ಮೇಲೆ ಸೀರೆ ಉಳಿಸ್ಕೊಳ್ಳೋದಿಕ್ಕೆ ಒದ್ದಾಡ್ತೀರಾ. ಏಯ್ ಬಿಡೋ. ಬಿಡ್ತೀನತ್ತೆ. ಆಫ್ಟರ್ ಆಲ್ ಮೈ ಮೇಲಿರೋ ಸೀರೆ ಮುಟ್ಟಿದ್ದಕ್ಕೆ ಒದ್ದಾಡ್ತಿರೋ ನೀವು ಮಕ್ಕಳೊಂದ್ ವೇಳೆ ಔಷಧಿ ಬೆರೆಸಿರೋ ಹಾಲ್ ಕುಡ್ದಿದ್ರೆ ಎಷ್ಟು ಒದ್ದಾಡಿರೋರು ಅಂತ ಯೋಚಿಸಿದೀರಾ? ನೀನ್ ಹೆತ್ ಮಗು ಅಲ್ವಲ್ಲ, ಯಾಕಷ್ಟು ಫೀಲ್ ಮಾಡ್ಕೋತಿದ್ಯಾ ಅಂತ ಗೊತ್ತಾಗ್ತಿಲ್ಲ. ಓ, ಹಾಗಾದ್ರೆ ಗಾಯತ್ರಿ ಆ ಹಾಲ್ ಕುಡಿಬೇಕು ಅಂತ ಈ ಕೆಲಸ ಮಾಡಿದೀರಾ ಅಂತಾಯ್ತು. ಏಯ್ ಸುಮ್ನೆ ಬಿಡು ನೀನು. ಏಯ್ ನೈನಿ, 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 ನೈನಿ ಬಿಡು. ಏನ್ ಮಾಡ್ತಿದ್ಯಾ? ನೋವು ಮಾತ್ರ ಆಗತ್ತೆ ಅತ್ತೆ, ನಿಮ್ ಪ್ರಾಣ ಏನ್ ಹೋಗಲ್ಲ. ಯಾಕಂದ್ರೆ ನಿಮ್ಮನ್ ಸಾಯಿಸೋ ಹಕ್ಕಿರೋದು ಗಾಯತ್ರಿ ಅಮ್ಮವ್ರಿಗೆ ಮಾತ್ರನೇ. ಅದಕ್ಕೇನೆ ನೀವಿನ್ನೂ ಬದುಕಿ ಹೀಗ್ ಸೀರೆ ಉಟ್ಕೊಂಡು ಮೆರಿತಾ ಇದ್ದೀರಾ ಅನ್ನೋದು ನೆನ್ಪಿರ್ಲಿ. ಆ ಹೆಸರಿರೋ ಹಸುಗೂಸನ್ನ ಶತ್ರುವಾಗೇನಾದ್ರೂ ನೋಡಿದ್ರೆ ನನ್ ನಿರ್ಧಾರ ಬದಲಾಯಿಸೋ ಅವಕಾಶ ಕೂಡ ಇದೆ. ಏನ್ ಅನ್ಕೊಂಡಿದ್ದೀರಾ? ಅಮ್ಮವ್ರು ಬರೋವರೆಗೂ ಅತ್ತೆನ ಬದುಕಕ್ ಬಿಡಲ್ಲ, ನೆನ್ಪಿರ್ಲಿ. ಈಗ ಏನು ಹೇಳಲ್ಲ ಕಣೆ ನಾನು. ನೀನ್ ದತ್ತು ತಗೊಂಡಿರೋ ಮಗುನ ಅಖಂಡ ಸ್ವಾಮಿ ಹತ್ರ ಕರ್ಕೊಂಡು ಹೋಗ್ತೀನಲ್ಲ, ಆಗ ನಿಮ್ಮೆಲ್ರಿಗೂ ನಾನು ಬುದ್ಧಿ ಕಲಿಸ್ತೀನಿ.
ಇಷ್ಟೊತ್ತಾದ್ರೂ ಇನ್ನೂ ಮತ್ತಿಲ್ದಿಲ್ವಲ್ಲ ವಿಶಾಲು? ವಿಪರೀತವಾಗಿ ಮೂರ್ಛೆ ಹೋಗುವಂಥ ಪದಾರ್ಥಗಳನ್ನ ಬಳಸಿರ್ಬೇಕು ಮಾವ. ಇವರು ಬೇರೆಯವ್ರಿಗೆ ತೊಂದರೆ ಕೊಡ್ತಿದ್ರೇನೋ, ಆದರೆ ಫಸ್ಟ್ ಟೈಮ್ ತಾಯಿ ಮಗ ಇಬ್ರು ಅವ್ರು ತೋಡಿರೋ ಗುಂಡಿಲಿ ಅವರೇ ಬಿದ್ದಿದ್ದಾರೆ. ಕೆಟ್ಟದ್ದು ಬಯಸ್ಬೇಡ್ರು ಅಂತ ಎಷ್ಟು ಸಲ ಹೇಳಿದ್ರು ಕೇಳೋದೇ ಇಲ್ಲ. ಅಲ್ಲ, ನಿನ್ ಮಾತಾದ್ರೂ ಕೇಳಿಸ್ತಿರತ್ತ ನನ್ ಗಂಡಂಗೆ? ಇನ್ನೂ ಎಚ್ಚರ ಆಗಿಲ್ಲ ಅದಕ್ಕೆ. ಹೇಳಲ್ಲ. ಅದ್ಯಾಕಮ್ಮ, ಯಾಕೆ ಎದ್ದೇಳಲ್ಲ? ಚಿಕ್ಕ ಮಗು ಯಾವಾಗ ಹೇಳುತ್ತೆ ಅಂತ ಕಾಯ್ತಾ ಕೂತಿದ್ರೆ ಎದ್ದು ಬಿಡ್ತಾರಾ? ಮತ್ತೆ ಹೇಗೆ ಎಬ್ಬರಿಸ್ಬೇಕು ಅದಕ್ಕೆ ನಿಮ್ಮ ಉದ್ದೇಶ? ಹೀಗೆ. ಅಯ್ಯೋ ಅಯ್ಯಪ್ಪ, ಅದಕ್ಕೆ ಏನ್ ಮಾಡ್ತಿದ್ಯಾ? ನೀರು ಯಾಕಮ್ಮ ಹಾಕ್ತಾ ಇದೀಯಾ? ಆದ್ರೂ ಸರಿ ಹೇಳಲಿಲ್ಲ, ನೋಡಿದ್ರಾ? ಇಷ್ಟೊತ್ತಿಗಾಗ್ಲೇ ನಾರ್ಮಲ್ ಆಗ್ಬೇಕಿತ್ತಲ್ಲ. ಚಿಕ್ಕಪ್ಪ, ನೀವು ಸರ್ಕೊಳ್ಳಿ. ಸರ್ಕೊಳ್ಳಿ. ಏನ್ ಮಾಡ್ತಿದ್ಯಮ್ಮ? ರೇಖಾ ಇವತ್ತು ಹೇಳಲೇಬೇಕಾ? ಅದಕ್ಕೆ ಬೇಡ. ಏನ್ ಮಾಡ್ತಿದ್ದೀರಾ? ಎಷ್ಟೇ ಅಂದ್ರು ಗಂಡ ಅಲ್ವಾ? ಕಣ್ಣಿಗೆ ಹೊತ್ಕೋತೀನಿ. ಇವಾಗ ಮತ್ತೆ ಒದಿತೀನಿ. ಬೇಡಮ್ಮ, ಎದ್ದೇಳ್ರಿ. ಸುಮ್ನೆ ಇರು. ಬೇಡ ಅದಕ್ಕೆ ಬಿಡಿ. ಸುಮ್ನೆ ಇರು. ನಿಲ್ಸಮ್ಮ ತಾಯಿ, ನೀನ್ ಒದಿತಾ ಇದ್ರೆ ಹಂಗೆ ಆ ಕಡೆಗೆ ಹಾರ್ಕೊಂಡು ಹೋಗ್ತಾನೇನೋ. ಜಾಡ್ಸ್ ಒದ್ರು ಎಚ್ಚರ ಆಗ್ಲಿಲ್ಲ ಅಂತಂದ್ರೆ ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ ಚಿಕ್ಕಪ್ಪ. ಇವನ್ಗೇನೂ ಆಗಿಲ್ಲ. ಹೀ ಸೇಫ್. ವಲ್ಲಭಂಗೆ ಎಚ್ಚರ ಆಗೋಯ್ತು. ನಿಧಾನ. ಮತ್ತೋಗಿ ಎಚ್ಚರ ಆಗ್ಬೇಕಾದ್ರೆ ಹಿಪ್ನೋಟೈಸ್ ಮಾಡಿ ಪ್ರಶ್ನೆಗಳನ್ನು ಕೇಳ್ಬೇಕು ಅನ್ಕೊಂಡಿದ್ವಲ್ವಾ? ನೀವೇನು ಮಾಡದೆ ಸುಮ್ಮನೆ ಇದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಇಟ್ಸ್ ಆಲ್ ರೈಟ್. ವಲ್ಲಭ ಕಣ್ ತೆಗೆದು ಬಿಡ್ತಾನೇನೋ. ವೆಯ್ಟ್. ವಲ್ಲಭ, ನಿನಗೆ ಮತ್ತೆ ಹೇಗೇರ್ತು ಅಂತ ಹೇಳು. ನನಗೆ ಯಾಕೆ ಮತ್ತೆ ಬರುತ್ತೆ? ಮತ್ತೆ ಇನ್ಯಾರಿಗೆ ಬರತ್ತಾ? ಗಾಯತ್ರಿಗೆ. ಹಾವು ಕೊಡ್ತಿದ್ ನೀನಲ್ವಾ? ಪಾಪುಗೆ ಹೇಗೆ ಮತ್ತೆ ಬರುತ್ತೆ? ಮತ್ತಿನ ಬೇರ್ನ ಗಾಯತ್ರಿ ಪುಟಿ ಮೂಗ ಹತ್ರ ಹಿಡ್ದು ಪ್ರಜ್ಞೆ ತಪ್ಪೋ ಥರ ಮಾಡೋಣ ಅಂತ ಅನ್ಕೊಂಡ್ವಿ. ಇದಕ್ಕೆ ನಾನು ಇವ್ರಿಗೆ ಒದ್ದಿದ್ದು. ಇವ್ರಿಗೆ ಎಷ್ಟು ಒದ್ರೂ ನನಗೆ ಪಾಪ ಬರಲ್ಲ. ನಿಧಾನವಾಗಿ ಕೂಗಾಡ್ದೆ ಮಾತಾಡಿ. ಇವ್ರ ಅಮ್ಮಂಗೂ ಒಂದೆರಡು ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು ವಿಶಾಲ್. ವಲ್ಲಭ, ಪಾಪುಗೆ ಮತ್ ಬರ್ಸಿ ಏನ್ ಮಾಡ್ಬೇಕು ಅನ್ಕೊಂಡಿದ್ರಿ? ಅವಳನ್ನ ಕರ್ಕೊಂಡು ಹೋಗಿ ಸ್ವಾಮೀಜಿಯವ್ರ ಮುಂದೆ ಮಲಗಿಸಿ ಆ ಪುಟ್ಟಿ ಗಾಯತ್ರಿ ದೊಡ್ಡಮ್ಮ ಹೌದೋ ಅಲ್ವೋ ಅಂತ ತಿಳ್ಕೋಬೇಕು ಅಂತ ಅನ್ಕೊಂಡಿದ್ವಿ. ಆಲ್ ರೈಟ್. ಮತ್ತೆ ಯಾಕೆ ನೀನು ಆ ಕೆಲಸನ ಮಾಡೋಕ್ಕಾಗಲಿಲ್ಲವಲ್ಲವ? ಮತ್ತಿನ ಬೇರು ಕೆಲಸ ಮಾಡುತ್ತೋ ಇಲ್ವೋ ಅಂತ ನಾನು ಮಾಮ್ ಮೇಲೆ ಪ್ರಯೋಗ ಮಾಡಿದೆ. ಇದು ತಲೆ ಇಲ್ದಿರೋ ನನ್ನ ಗಂಡನ ಪರಿಸ್ಥಿತಿ. ಬೇರೆನ ಅವ್ರ ಅಮ್ಮನ ಮೂಗ್ ಹತ್ರ ಹೋಗ್ಬಿಟ್ಟು ಹಿಡಿದ್ರಂತೆ. ಅದ್ರ ಬದಲು ಪ್ಯಾಂಟಲ್ಲಿ ಇಟ್ಕೋಬೇಕಾಗಿತ್ತು. ಅಮ್ಮ, ನಿಧಾನಕ್ಕೆ ಪೂರ್ತಿಯಾಗಿ ಪ್ರಜ್ಞೆ ಬರೋ ಥರ ಇದೆ. ಬಾ, ನಾವಿಲ್ಲಿಂದ ಹೋಗೋಣ.
ಇನ್ನೊಂದು ವಿಷಯ ಮಾವ, ಆ, ಇವರು ಗಾಯತ್ರಿನ ಆಚೆ ಕರ್ಕೊಂಡು ಹೋಗ್ದಿರೋ ಹಾಗೆ ನೋಡ್ಕೋಬೇಕು. ಓಕೆನಾ? ಓಕೆ 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 ವಿಶಾಲು. ಓಕೆ. ಬನ್ನಿ. ಆ, ನೋಡಿದ್ಯಾ? ಸರಿಯಾಗಿ ಕಾಣಿಸ್ತಾ ಇಲ್ಲ ಮಾಮ್. ಏಯ್, ನಿನ್ನ ರೂಮ್ ಪೂರ್ತಿ ಕಣ್ಣಾಡ್ಸಿ ನೋಡು ಅಂದಿಲ್ಲ. ಗಾಯತ್ರಿ ಪುಟ್ಟಿ ಮಲ್ಕೊಂಡಿದ್ದಾಳ ಇಲ್ವೋ ಅಂತ ಅದನ್ನ ನೋಡು ಸಾಕು. ಅವಳ ಮುಖ ಈ ಕಡೆ ಕಾಣಿಸ್ತಾ ಇಲ್ಲ. ಕಣ್ಣು ಮುಚ್ಚಿದಳು ತೆಕ್ಕೊಂಡಿದ್ದಾಳು ಅಂತ ಗೊತ್ತಾಗ್ತಿಲ್ಲ. ಏಯ್, ಪಕ್ಕ ಜರ್ಗೋ. ಚಿಕ್ಕ ಮಕ್ಕಳಿಗೆ ಎಚ್ಚರ ಆದ್ರೆ ನಿದ್ದೆ ಮಾಡ್ದಂಗೆ ನಾಟಕ ಮಾಡಲ್ಲ. ಸುಮ್ನೆ ಹಾಗೆ ಮಲ್ಕೊಂಡಿದ್ದಾಳೆ ಅಂದ್ರೆ ಇನ್ನೂ ನಿದ್ದೆ ಮಾಡ್ತಿದ್ದಾಳೆ ಅಂತ ಅರ್ಥ. ಇವ್ರೆಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ದಾರೆ? ಏಯ್, ನಿನ್ ಈ ರೂಮಲ್ಲಿ ಏನ್ ಕೆಲ್ಸ ಆತೆ? ನೀನ ಸುಮನ? ನಾನು ಹೆಂಡ್ತಿ ಅನ್ಕೊಂಡೆ. ಹಾಸಿನಿ ಆದ್ರೆ ದೊಡ್ಡ ಪ್ರಾಬ್ಲಮ್ ಇಲ್ಲ. ನಯನಿ ಆಗಿದ್ರೆ ಅನುಮಾನ ಪಡ್ತಿದ್ಲು. ನನ್ಗೂ ಕೂಡ ನೀವೇನ್ ಮಾಡ್ತಿದ್ದೀರಾ ಅಂತ ಅರ್ಥ ಆಗ್ತಿಲ್ಲ. ಗಾಯತ್ರಿ ಪುಟ್ಟಿನ ಎತ್ಕೊಂಡು ಹೋಗ್ತಿದ್ದೀವಿ. ಅಯ್ಯೋ ಮಾಮ್ ಹೊಡಿಬೇಡಿ ಮಾಮ್. ಅಯ್ಯೋ ಮಾಮ್ ಹೊಡಿಬೇಡಿ ಮಾಮ್. ಇಲ್ಲ ಅಂದ್ರೆ ಇನ್ನೇನು, ದೊಡ್ಡದಾಗಿ ಅನೌನ್ಸ್ಮೆಂಟ್ ಮಾಡಿ ನ್ಯೂಸ್ ಪೇಪರ್ ಅಲ್ಲಿ ಹಾಕಿಸ್ಬೇಕಿತ್ತು. ಸಾರಿ ಮಾಮ್. ಆದ್ರೂ ಮಕ್ಳನ್ನ ಎತ್ಕೊಂಡು ಹೋಗೋದಾದ್ರೆ ಏನತ್ತೆ? ಇದ್ರಲ್ಲಿ ನಿನ್ ಮಗಳು ಉಲೂಚಿ ಆಗ್ಲಿ ಇವನ್ ಮಗ ಬದ್ರಿನಾಥ್ ಆಗ್ಲಿ ಇಲ್ಲ ಕಣೆ. ಗಾನವಿ ಗಾಯತ್ರಿನ ಎತ್ಕೊಂಡು ಹೋಗ್ತೀರಾ? ಗಾನವಿನ ಎತ್ಕೊಂಡು ಹೋಗ್ತಿಲ್ಲ, ಗಾಯತ್ರಿನ. ಮತ್ತೆ ಸಾರಿ ಮಾಮ್. ಏಯ್, ಸುಮನ ಯಾವಾಗ್ಲೂ ನಮ್ ಫೇವರ್ ಆಗಿರ್ತಾಳಲ್ಲ ಅಂತ ಎಲ್ಲಾನು ಹೇಳ್ಬಿಟ್ಟೆ. ನಾನ್ ಯಾರಿಗ್ ಹೇಳ್ತೀನತ್ತೆ? ಅನಾಥ ಮಗು ನೆಲದ ಮೇಲ್ ಮಲ್ಕೊಂಡು ನಾವೆಲ್ರೂ ತಿನ್ಮೇಲ್ ತಿನ್ಬೇಕಾಗಿರೋಳು ಮಹಾರಾಣಿ ತರ ಮಂಚದ ಮೇಲ್ ಮಲ್ಕೊಂಡಿದ್ದಾಳೆ, ನೋಡಿದ್ರಾ? 25 ಕೋಟಿ ರೂಪಾಯಿ ಅವಳ ಹೆಸರಲ್ಲಿ ಇರ್ಬೇಕಾದ್ರೆ ರಿಚ್ ಬೇಬಿನೇ ಅಲ್ವಾ? ಸ್ವಲ್ಪ ತನ್ಕೋತೀನಿ. ಉಲುಚಿನ್ ಕರ್ಕೊಂಡ್ ಹೋಗಿ ಮಗು ವಾಪಸ್ ಕೊಡ್ಬೇಕು ಅಂದ್ರೆ 10 ಕೋಟಿ ಕೊಡ್ಬೇಕು ಅಂತ ಫೋನ್ ಮಾಡಿಸ್ತೀರಾ? ಐಡಿಯಾನು ಚೆನ್ನಾಗಿದೆಯಲ್ವಮ್ಮ? ಏಯ್, ಶಟ್ ಅಪ್. ಅರ್ಥ ಆಯ್ತು ಬಿಡಿ. ಮತ್ತೇನ್ ಮಾಡ್ತೀರಾ? ಪರೀಕ್ಷೆ ಮಾಡೋಣ ಅಂತ. ಆಗ DNA ಟೆಸ್ಟ್ ಕೂಡ ಮಾಡಿಸಿದ್ರಲ್ಲ ಅತ್ತೆ. ಅದೆಲ್ಲ ಅಲ್ಲ, ಈ ಸಲ ಬೇರೆ ಟೆಸ್ಟ್ ಎಲ್ಲ ಮಾಡ್ತೀವಿ. ಕೆಲ್ಸ ಆದ್ಮೇಲೆ ನೋಡಿದ್ರೆ ಚೆನ್ನಾಗಿರುತ್ತೆ. ನಾನ್ ಯಾರಿಗಾದ್ರೂ ಹೇಳಿದ್ರೆ ಚೆನ್ನಾಗಿರಲ್ವಲ್ಲ? ಅಂದ್ರೆ ಸುಮನ ಇಂಡೈರೆಕ್ಟ್ ಆಗಿ ನಮ್ಮನ್ನ ಹೆದರ್ಸ್ತಿದ್ದಾಳೆ ಕಣೋ. ಅಯ್ಯಯ್ಯೋ, ಹಾಗನ್ಕೋಬೇಡಿ ಅತ್ತೆ. ಪರವಾಗಿಲ್ಲ, ಇಷ್ಟಾದ್ರೂ ಬುದ್ಧಿವಂತಿಕೆ ಇಲ್ಲ ಅಂತಂದ್ರೆ ಈ ಕಾಲದಲ್ಲಿ ಬದುಕೋದು ಕಷ್ಟ. ನಾವ್ ಅನ್ಕೊಂಡಿದ್ ಕೆಲ್ಸ ಆದ್ರೆ ನಮಗ್ ಬರೋ ಲಾಭದಲ್ಲಿ ನಿನಗೆ 10% ಕೊಡ್ತೀವಿ. 20, ಇದು ಟೂ ಮಚ್. 25. 25 ಫಿಕ್ಸ್ ಮಾಡ್ಕೋ. ಆದ್ರೆ ಆ ಮಗುನ ನೀನೇ ಎತ್ಕೊಂಡ್ ಬಂದು ನಮ್ ಕೈಗೊಪ್ಪಿಸ್ಬೇಕು. ಯಾರಿಗೂ ಡೌಟ್ ಬರ್ದಿರೋ ಹಾಗೆ ನಮಗ್ ತಂದು ಒಪ್ಪಿಸ್ತೀನಿ, ನೋಡ್ತಾ ಇರಿ. ಅನ್ಕೊಂಡಿದ್ದಕ್ಕಿಂತ ಸುಮನಾಗೆ ತುಂಬಾನೇ ಟ್ಯಾಲೆಂಟ್ ಇದೆ ಮಾಮ್. ಸರಿ, ನಾವು ಹೊರಗೆ ಹೋಗಿರೋಣ. ಸುಮನೆ ಎತ್ಕೊಂಡ್ ಬಂದ್ ಕೊಡ್ತಾಳೆ. 5 ನಿಮಿಷ ಟೈಮ್ ಕೊಡಿ, ನಾನು ಏರ್ಪಾಡು ಮಾಡ್ತೀನಿ.